DC ಸಾಹೇಬ್ರ 135/1 ಬನ್ಗಿರಿ. ಇವ್ರು ಯಾರು ಸಂಬಂಧನೇ ಕೊಡಲ್ಲ. ಆಮೇಲೆ ನೀವೆಲ್ಲ ಮಾಧ್ಯಮದವ್ರು ಪಾಪ, ನೀವು ಹೋಗಲ್ಲಿ ಸ್ಪಾಟ್ಗೆ ಹೋಗ್ಬೇಕು ಪಾಪ ಇವ್ರನ್ನೆಲ್ಲ ಕರ್ಕೊಂಡು. ಭೂಮಿನೇ ಇಲ್ಲ ರೀ, ಜಮೀನೇ ಇಲ್ಲ ಅಲ್ಲಿ, ಫಿಸಿಕಲ್ ಆಗಿ ಜಮೀನೇ ಇಲ್ಲ, ಖಾತೆಲ್ಲ ಐತೆ. ಎಷ್ಟು ಕೋಟಿ ಬರುತ್ತೆ ದುಡ್ಡು ಇವ್ರಿಗೆ? ಫಿಸಿಕಲ್ ಆಗಿ ಜಮೀನೇ ಇಲ್ಲಪ್ಪ. 12 ಎಕರೆಗೆ ಎಷ್ಟು ಕೋಟಿ ಬರ್ತದ್ರಿ? ಮಿನಿಮಮ್ 24 ಕೋಟಿ ಬರ್ತದ. ಯಾರಿಗ ಹೋಯ್ತದೆ? ಯಾರಿಗ ಹೋಗ್ಬೇಕಿದು? ರೆವಿನ್ಯೂ ಆಫೀಸರ್ಗೆ ಹೋಗ್ಬೇಕಾ? ಮಾಡ್ಸಿರೋನ್ ಹೇಳ್ತಾನೆ, ಇದನ್ ಖಾತೆ ಮಾಡ್ಸಿರೋನ್ ಹೇಳ್ತಾನೆ. ನನ್ ಸಿಗಾಕೊಂಡ, ನನ್ ಕರ್ದಿ ಎಲ್ಲ ವಿಡಿಯೋ ಮಾಡಿದೀನಿ. ಹೇಳ್ತಾನೆ 30 ಲಕ್ಷ ಕೊಟ್ಟ ಎಕರೆಗೆ 30 ಲಕ್ಷ ಕೊಟ್ಟು ಖಾತೆ ಕುಂಡ್ರಿಸಿದೀವಿ. ಗೊತ್ತಿಲ್ಲ ನನ್ಗೆ. ನಾವ್ ಈ ಯೋಜನೆಗೆ ವಿರೋಧ ಇದ್ದೀವಿ ಅಂತ ಹೇಳಿ 80% ರೈತರು ಏನು ಅಬ್ಜೆಕ್ಷನ್ ಹಾಕಿದ್ರು ಅವನ್ನೆಲ್ಲ ಮುಚ್ಚಿ ಮಾಡ್ಬಿಟ್ಟವ್ರೆ, ಮುಚ್ಚಿಟ್ಬಿಟ್ಟು. ಮೊನ್ನೆ ರೈತರು ಹೋಗಿದ್ದಾಗ ಶಿವಕುಮಾರ್ ಅವ್ರು ಫೋನ್ ಮಾಡಿದ್ರೆ, ಫೋನ್ ಆನ್ ಮಾಡಿ, ಇಲ್ಲ ಸರ್ 80% ವಿರೋಧ ಇದೆ ಅಂತ. ಅವರೆಲ್ಲ ಬಂದವ್ರು ಇಲ್ಲಿ ನಾನು ಎದುರುಗಡೆ ಕೂತವ್ರೆ, ಸ್ಪೀಕರ್ ಆನ್ ಮಾಡಿದೀನಿ ಅಂತ ಏನ್ ಹೇಳ್ತಾರಂತೆ. ಇಲ್ಲ ಸರ್ ನಮ್ ಪರ ಇದೆ 80% ಕೋರ್ಟ್ ಕರೆಸ್ತೀನಿ, ಬಿಡ್ತೀನಿ ಅಣ್ಣನ್ನ. ಭೂಮಿನೇ ಇಲ್ಲ, ಖಾತೆ ಮಾಡ್ಕೊಂಡಿರೋದು. ನಾನೆಲ್ಲ ದಾಖಲೆ ಸಮೇತ ತೋರಿಸ್ತಾ ಇದ್ದೀನಿ, ನಾನೇನು ಫೇಕ್ ಆಗಿ ವೇಗಾಗಿ ಹೇಳ್ತಾ ಇಲ್ಲ. ನಾವು ಸರಿಸಮಾನವಾಗಿ ರಾಜಕಾರಣಿಗಳನ್ನ ಎದುರಿಸ್ತಾ ಇದ್ದೀವಿ, ಈ ಅಧಿಕಾರಿಗಳನ್ನೂ ಎದುರಿಸ್ತಾ ಇದ್ದೀವಿ. ಅಧಿಕಾರಿನ ಅವ್ರ ಮನೆ ಇವನಿಗೆ ಕೆಲಸ ಬಿಟ್ಬಿಟ್ಟು DK ಶಿವಕುಮಾರ್ ಅವ್ರ ಮನೇಲಿ ಹೋಗಿ ಅವ್ರ ಮನೆ ಮಕ್ಳದ್ ಸೀರೆ ಒಗಿಬೇಕು. ಡಿಸಿ ಕೆಲಸಕ್ಕೆಲ್ಲ ಲಾಯಕ್ಕಿಲ್ಲ, ಅಥವಾ ಅವ್ರ ಹಿಂದೆ ಬಕೆಟ್ ಹಿಡ್ಕೊಂಡು ತಿರ್ಗ್ಬೇಕು. ಯಾರು ಬಡವ್ರ ಕೆಲಸ ಮಾಡಿದಾರೇನ್ರಿ? ಒಂದ್ ಯಾವ್ದಾನ ಹಳ್ಳಿಗೆ ಹೋಗಿರೋದು ಒಂದು ಫೋಟೋ ನೋಡಿದೀರಾ ನೀವು ಪತ್ರಿಕೆಯಲ್ಲಿ? ಯಾವ್ದಾನ ಒಂದು ರಿವ್ಯೂ ಮಾಡಿರೋದು ನೋಡಿದೀರಾ ಒಂದು ಪತ್ರಿಕೆಯಲ್ಲಿ? ಕುತ್ಕೊಳ್ಳೋದು, ಬೇಕಾದ್ರೆ ತರ್ಸ್ಕೊಳ್ಳೋದು, ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡ್ಕೊಳ್ಳೋದು, ಎಲ್ಲೆಲ್ಲಿ ಭೂಮಿ ಐತೆ, ಎಲ್ಲೆಲ್ಲಿ ಇದಾಕ್ಬೇಕು, ಎಲ್ಲೆಲ್ಲಿ ಈ ವ್ಯಾಪ್ತಿ 9 ಗ್ರಾಮಗಳ ವ್ಯಾಪ್ತಿಲಿ ಎಷ್ಟು ಕೇಸವ ಎಲ್ಲ ಹೊಡೆಯೋದು, ಗಿರಾಕಿಗಳು ಇಟ್ಕೊಂಡ್ಬರೋದು, ಇವ್ರು ಬೇಕಾದವ್ರ ಸರ್ ರಿಜಿಸ್ಟರ್ ಮಾಡಿಸ್ಕೊಳ್ಳೋದು. ನಮ್ ರೈತರು ಯಾವ್ದೇ ಕಾರಣಕ್ಕೂ ಜಮೀನ್ ಬಿಟ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ಇವೆಲ್ಲ ಮಾಡ್ಕೊಂಡು ಸಂಚು ಮಾಡ್ಕೊಂಡು ಇವೆಲ್ಲ ಮಾಡ್ಕೊಂಡು ಆಸ್ತಿ ಹೊಡೆಯಕ್ಕೆ ಬಂದಿದ್ದಾರಲ್ಲ, ಇವ್ರಿಗೆ ಬುದ್ಧಿ ಕಲಿಸ್ತೀವಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.